ಆದ್ರೂ ಹೇಳು, ಯಾಕೆ ಕೇಳಿದೆ? ಸುಮ್ಮನೆ ಕೇಳ್ದೆ ರೀ, ಉತ್ತರ ಕೊಡ್ರಿ. ಮೊದ್ಲು ನೀನು, ಆಮೇಲೆ ಬೇಬಿ. ನಿಜನಾ? ಕೈ ಮೇಲೆ ಕೈ ಇಟ್ಟು ಆಣೆ ಮಾಡುವಂತೀಯ? ಆಣೆ ಮಾಡಿದ್ರು ಉಪಯೋಗ ಇಲ್ಲ ರೀ. ಅಂದ್ರೆ ನಾನ್ ಮಾತು ತಪ್ತೀನಿ ಅಂತನಾ? ಅಲ್ಲ, ನಾನೇ ಇರೋದಿಲ್ಲ ಅಂತ. ಗಂಗಾ, ಗಂಗಾ ಮೇಡಮ್! ತಕ್ಷಣ ಈ ವಿಷಯನ ಜೈಗೆ ಹೇಳಿ ಹೊರಗಡೆ ಬರೋಕ್ ಹೇಳೋಣ. ಬೇಡ ಬೇಡ ಕಲ್ಪನಾ ಅವ್ರೆ, ಹಾವಿನ ಬಗ್ಗೆ ಹೇಳಿದ್ರೆ ಜೈಗೆ ಶಾಪದ ಬಗ್ಗೆ ಹೇಳ್ಬೇಕಾಗತ್ತೆ. ಈಗೇನ್ ಮಾಡೋದು? ಆ ಹಾವು ಗಂಗಾನ ಕಚ್ಬಿಟ್ರೆ? ಅದಕ್ಕೆ ಅಲ್ವಾ ಬಂದಿರೋದು, ಕಚ್ಚದೆ ಬಿಡೋದಿಲ್ಲ. ಹಾವು ಕಚ್ಚಿ ಗಂಗಾ ಸತ್ತೋಗ್ತಾಳೆ ಅಂತ ಒಂದು ಕ್ಲಾರಿಟಿ ಬಂತಲ್ವಾ? ಇನ್ನು ಟೆನ್ಷನ್ ಪಡಬೇಡಿ. ಮನೇಲಿ ಹಾವು ಇಟ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ ಅಂತಿದ್ರಲ್ಲ ಸರ್. ಮೊದಲು ಹಾವು ರೂಮ್ ಒಳಗಡೆ ಇದೆಯೋ ಹೊರಗಡೆ ಹೋಗಿದ್ಯೋ CC ಕ್ಯಾಮ್ರಾ ಫುಟೇಜ್ ನೋಡೋಣ ಬನ್ನಿ. ನಡೀರಿ ನಡೀರಿ. ಗುಡ್ ಮಾರ್ನಿಂಗ್ ಬಂಗಾರ. ಏನಮ್ಮ ಇನ್ನೂ ನಿದ್ದೆ ಮಾಡ್ತಿದ್ಯಾ? ಬೆಳಗಾಯ್ತು, ಎದ್ದೇಳು. ಎದ್ದೇಳು ಬಂಗಾರ. ಹಾಗೆ ಹೊರಗಡೆ ಹೋಗಿ D ವಿಟಮಿನ್ ತಗೊಳ್ತಾ ವಾಕಿಂಗ್ ಮಾಡೋಣ. ಗಂಗಾ, ಗಂಗಾ ಡಾರ್ಲಿಂಗ್. ಗಂಗಾ, 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 ಗಂಗಾ. ಡಾಕ್ಟರ್, 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 ಗಂಗಾ, ಡಾಕ್ಟರ್. ಏನಾಯ್ತು ಜೈ? ಗಂಗಾ, ಏ ಗಂಗಾ, ಗಂಗಾ, ಡಾಕ್ಟರ್, ಎದ್ದೇಳು ಗಂಗಾ. ಡಾಕ್ಟರ್, ಡಾಕ್ಟರ್, ಗಂಗಾ, ಎದ್ದೇಳು ಗಂಗಾ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್ ನೋಡಿ ಡಾಕ್ಟರ್. ಮೇಡಮ್, ಮಲಗಿಸಿ. ಗಂಗಾ, ಗಂಗಾ, ಬೇಗ ನೋಡಿ ಡಾಕ್ಟರ್. ಗಂಗಾ. ಆಂಟಿ, ಆಂಟಿ ಏನ್ ಮಾಡ್ತಿದ್ದೀರಾ? ಆಂಟಿ ನಿಮ್ಮನ್ನೇ ಕೇಳ್ತಿರೋದು, ಏನ್ ಮಾಡ್ತಿದ್ದೀರಾ?
ಅಮ್ಮ ಆಂಟಿ ಏನ್ ಮಾಡ್ತಿದ್ದೀರಾ? ಗಂಗಾ ಅಮ್ಮ ಗಂಗಾ ನಿಂಗೇನೋ ಆಗಿಲ್ಲ ಅಲ್ವಾ? ಅಷ್ಟಕ್ಕೂ ನಿಮಗೇನಾಗಿದೆ ಆಂಟಿ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ಅಮ್ಮ ನನ್ಗೇನು ಆಗಿಲ್ಲಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ಥ್ಯಾಂಕ್ ಗಾಡ್. ಏನಿ ಓವರ್ ಆಕ್ಷನ್? ಇಲ್ಲಿಗೆ ಬಂದ್ರು ನಮ್ಮನ್ನ ಪ್ರಶಾಂತವಾಗಿರೋದಕ್ಕೆ ಬಿಡಲ್ವಾ? ಅದಲ್ಲ ಜೈ. ಅಷ್ಟಕ್ಕೂ ನಿಮ್ ಉದ್ದೇಶ ಏನ್ ಆಂಟಿ? ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಯಾರು ಬರೋಕ್ ಹೇಳಿದ್ರು? ನಾನೇ ಬರೋದಕ್ಕೆ ಹೇಳ್ದೆ ರೀ. ಯಾಕೆ? ಅವರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದೀನಿ ಅಲ್ವಾ? ಮತ್ತೆ ಯಾಕೆ ಕರೆಸ್ದೆ? ನಾನು ಹೋಗ್ಬೇಕಾದ್ರೆ ನಮ್ಮಮ್ಮ ನನ್ನ ಪಕ್ಕದಲ್ಲೇ ಇರ್ಬೇಕು ಅಲ್ವಾ ರೀ? ವಾಟ್? ಹೋಗ್ಬೇಕಾದ್ರ? ಎಲ್ಲಿಗೆ ಹೋಗ್ತೀಯಾ? ಅಂದ್ರೆ ಡೆಲಿವರಿ ಟೈಮಲ್ಲಿ ನಾನು ಅವಳ ಪಕ್ಕದಲ್ಲಿ ಇರ್ಬೇಕು ಅಂತ ಗಂಗಾ ಹೇಳ್ತಿದ್ದಾಳೆ ಜೈ. ಇವ್ರು ಯಾಕೆ ನಿನ್ ಪಕ್ಕದಲ್ಲಿ? ಇವ್ರೇನಾದ್ರು ಡಾಕ್ಟ್ರಾ? ನಮ್ಮಮ್ಮ ರೀ. ನನ್ಗೇನಾದ್ರೂ ಆದ್ರೆ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಇರ್ಬೇಕು ಅಲ್ವಾ ರೀ? ಯಾಕೆ? ನಾನಿಲ್ವಾ? ನಿನ್ ಪಕ್ಕದಲ್ಲೇ ಇದ್ದು ನಿನಗೆ ಯಾವ ಅಪಾಯನೂ ಆಗ್ದಿದ್ದ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಲ್ಲ ಜೈ, ಹೆರಿಗೆ ಅಂದ್ರೆ ಪುನರ್ಜನ್ಮಕ್ ಸಮಾನ. ಈ ಸಮಯದಲ್ಲಿ ಅವಳ ಪಕ್ಕದಲ್ಲೇ ಇರ್ಬೇಕು. ನೀವಿರ್ಬೇಕಾಗಿರೋ ಅಗತ್ಯ ಇಲ್ಲ. ನನ್ನ ಹೆಂಡತಿನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತು. ನಿಮ್ ಸಹಾಯಕ್ಕೋಸ್ಕರ ಕೈ ಚಾಚೋ ದುಸ್ಥಿತಿ ನನಗೆ ನನ್ನ ಫ್ಯಾಮಿಲಿಗೆ ಇನ್ನೂ ಬಂದಿಲ್ಲ. ನಮ್ಮಮ್ಮ ನನ್ ಜೊತೆ ಇದ್ರೆ ತಪ್ಪೇನ್ರಿ? ಅಮ್ಮ ನನ್ ಜೊತೆ ಇರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀನು ಏನ್ ಬೇಕಾದ್ರೂ ಕೇಳ್ಕೋ, ಬೇಡ ಅನ್ನಲ್ಲ. ಬಟ್ ಇವ್ರು ಇಲ್ಲಿರ್ಬೇಕಾಗಿರೋ ಅಗತ್ಯ ಇಲ್ಲ. ಹೊರಟೋಗಂತ ಹೇಳು.